ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಕಪಲ್ ಫ್ರೆಂಡ್ಲಿ ಅನ್ನೋ ತೆಲುಗು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿ ಸೋಷಿಯಲ್ ಮೀಡಿಯಾ ಅಲ್ಲಿ ಭಾರಿ ಟ್ರೆಂಡ್ ಆಗ್ತಾ ಇದೆ. ಈ ಮೂವಿಯ ಒಂದನೇ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಶಿವ ಮತ್ತೆ ನಾಯಕಿ ಮಿತ್ರ ಇಬ್ಬರು ಆಂಧ್ರ ಪ್ರದೇಶದಿಂದ ಚೆನ್ನೈಗೆ ಬರ್ತಾರೆ. ಬಂದು ಮೀಟ್ ಆಗ್ತಾರೆ. ಅವರಿಬ್ರು ಚೆನ್ನೈಗೆ ಬರೋಕೆ ಕಾರಣ ಏನು, ಅವರಿಬ್ರು ಮೀಟ್ ಆಗಿದ್ದು ಹೇಗೆ, ಅವರಿಬ್ರು ಮಧ್ಯೆ ಪ್ರೀತಿ ಹುಟ್ಟಿದ್ದು ಹೇಗೆ, ಕಡೆಗೆ ಅವ್ರ ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನ್ ಅಲ್ಲಿ ನಮಗೆ ಒಂದ್ ಹುಡುಗ ಹುಡುಗಿ ಯಾವುದೋ ಜಾಗಕ್ಕೆ ಹೋಗ್ತಾ ಇರೋದನ್ನ ತೋರಿಸ್ತಾರೆ. ಬರೀ ಅವ್ರ ಕಾಲನ್ನ ತೋರಿಸ್ತಾರೆ. ಸೊ ಅವ್ರು ಯಾರು ಅಂತ ನಮಗ್ ಗೊತ್ತಾಗಲ್ಲ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಆಂಧ್ರ ಪ್ರದೇಶದ ನೆಲ್ಲೂರಲ್ಲಿ ಈ ಕಥೆಯ ನಾಯಕ ಶಿವ ಇರೋದು. ಶಿವ ಶೈಲು ಅನ್ನೋ ಹುಡುಗಿ ಜೊತೆ 2 ಇಯರ್ಸ್ ಇಂದ ರಿಲೇಶನ್ಶಿಪ್ ಅಲ್ಲಿ ಇರ್ತಾನೆ. ಆದ್ರೆ ಶಿವನ ಓದ್ ಮುಗ್ದಿದ್ರು ಯಾವುದೇ ಕೆಲಸ ಸಿಕ್ಕಿರಲ್ಲ. ಇನ್ನು ಕೆಲಸ ಹುಡುಕ್ತಾನೆ ಇರ್ತಾನೆ. ಅದಕ್ಕೆ ಶೈಲು ಶಿವನ ಭೇಟಿಯಾಗಿ ಇನ್ನು 2 ವರ್ಷ ಆದ್ರೂ ನೀನ್ ಹೀಗೆ ಇರ್ತೀಯ ಅಂತ ಹೇಳಿ ಬ್ರೇಕಪ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಶಿವ ಬೇಜಾರಲ್ಲಿ ಮನೆಗೆ ಹೋಗ್ತಾನೆ. ಶಿವನ ತಂದೆ ಇಂಟರ್ವ್ಯೂ ಹೇಗಾಯ್ತು ಅಂತ ಕೇಳ್ತಾರೆ. ಶಿವ ಚೆನ್ನಾಗಾಯ್ತು ಅಂತಾನೆ. ಆದ್ರೆ ಶಿವನ ತಂದೆ ಶಿವ ಮತ್ತೆ ಶೈಲುನ ಹೋಟೆಲ್ ಅಲ್ಲಿ ನೋಡಿರ್ತಾರೆ. ಅದಕ್ಕೆ ಶಿವಾಗೆ ಬೈಯೋಕೆ ಶುರು ಮಾಡ್ತಾರೆ. ಶಿವಾಗೆ ಡೈಲಿ ಬೈಸ್ಕೊಂಡು ಬೇಜಾರಾಗೋಗಿರುತ್ತೆ. ಶಿವ ಡಿಪ್ಲೊಮಾ ಮಾಡಿ ಆರ್ಕಿಟೆಕ್ಚರ್ ಓದಿರ್ತಾನೆ. ಎಷ್ಟೊಂದ್ ಕಡೆ ಕೆಲ್ಸಕ್ಕೆ ಅಪ್ಲೈ ಮಾಡ್ತಾ ಇರ್ತಾನೆ. ಆದ್ರೆ ಎಲ್ಲ ರಿಜೆಕ್ಟ್ ಆಗ್ತಾ ಇರುತ್ತೆ. ಕಡೆಗೆ ಚೆನ್ನೈಯಲ್ಲಿ ಇಂಟರ್ನ್ಶಿಪ್ ಆಫರ್ ಸಿಗುತ್ತೆ. ಅದು 6,000 ಸಂಬಳ. ಅದಕ್ಕೆ ಶಿವ ಏನಾದ್ರೂ ಆಗ್ಲಿ ಅಂತ ಮನೆ ಬಿಟ್ಟು ಚೆನ್ನೈ ಕಡೆ ಹೋಗ್ತಾನೆ. ಚೆನ್ನೈಯಲ್ಲೇ ಈ ಕಥೆಯ ನಾಯಕಿ ಮಿತ್ರ ಇರೋದು. ಅವಳು ಬಂದಿರೋದು ಕೂಡ ಆಂಧ್ರ ಇಂದಾನೆ. ಮಿತ್ರ ಇರೋದು ಒಂದು ಲೇಡೀಸ್ ಹಾಸ್ಟೆಲ್ ಅಲ್ಲಿ. ಮಿತ್ರ ಒಂದು ಕಂಪನಿ ಕೆಲ್ಸಕ್ಕೆ ಹೋಗ್ಬೇಕಿರುತ್ತೆ. ಆದ್ರೆ ಆಫರ್ ಲೆಟರ್ ಇನ್ನೂ ಬಂದಿರಲ್ಲ. ಅದಕ್ಕೆ ಮಿತ್ರ ಬಳಿ ಯಾವ ಕೆಲ್ಸಾನೂ ಇರಲ್ಲ. ಅದಕ್ಕೆ ಅವಳ ತಂದೆ ಕಾಲ್ ಮಾಡಿ ವಾಪಸ್ ಊರಿಗೆ ಬಾ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಮಿತ್ರ ಹೋಗ್ತಾ ಇರಲ್ಲ. ಅವಳ ತಂದೆ ಕಾಲ್ ರಿಸೀವ್ ಮಾಡ್ತಾನೂ ಇರಲ್ಲ. ಹೀಗೆ 4 ತಿಂಗಳು ಕಳೆಯುತ್ತೆ. ಶಿವ ಇವಾಗ ಮನೆ ಟೆರೆಸ್ ಮೇಲೆ ಮಲಗಿರ್ತಾನೆ. ಇವಾಗ ಅವನು ಯಾವುದೇ ಇಂಟರ್ನ್ಶಿಪ್ ಕೂಡ ಮಾಡ್ತಾ ಇರಲ್ಲ. ಶಿವ ಎದ್ದು ಮನೆ ಒಳಗೆ ಹೋಗ್ತಾನೆ. ಅವನ್ ಮೊಬೈಲ್ ನ ಏರೋಪ್ಲೇನ್ ಮೋಡ್ ಆಫ್ ಮಾಡ್ತಾನೆ. ಬೇಜಾನ್ ಮೆಸೇಜ್ಗಳು ಬರ್ತಾವೆ. ಅದ್ರಲ್ಲಿ ಮನೆ ಓನರ್ 4 ತಿಂಗಳು ಬಾಡಿಗೆ ಕಟ್ಟು ಇಲ್ಲ ಮನೆ ಬಿಟ್ಟು ಹೋಗು ಅಂತ ಬೈಯೋ ಮೆಸೇಜ್ ಕೂಡ ಇರುತ್ತೆ. ಇವಾಗ ಶಿವ ರೆಡಿ ಆಗ್ತಾನೆ. ಶಿವ ಇವಾಗ ರ್ಯಾಪಿಡೋ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಬೆಳಗ್ಗೆಯಿಂದ ಸಂಜೆವರೆಗೂ ಬೈಕ್ ಓಡಿಸೋದು, ಸಂಜೆ ಮನೆಗ್ ಬಂದು ಮಲ್ಗೋದು, ಇದೇ ಕೆಲಸ. ಈ ಕಡೆ ಮಿತ್ರ ಆಫರ್ ಲೆಟರ್ ಸಿಗದೆ ಕಂಪನಿಗೂ ಹಾಸ್ಟೆಲ್ಗೂ ತಿರುಗ್ತಾ ಇರೋದು, ಇಂಟರ್ವ್ಯೂಗಳನ್ನ ಅಟೆಂಡ್ ಆಗ್ತಾ ಇರೋದು. ಮಿತ್ರಾಗೆ ಅವಳ ತಂದೆ ಕಾಲ್ ಮಾಡಿ ಈ ಸಲ ಸೀರಿಯಸ್ ಆಗಿ ಮನೆಗೆ ಬರೋಕೆ ಹೇಳ್ತಾರೆ. ಯಾಕಂದ್ರೆ ಮಿತ್ರನ ನೋಡೋಕೆ ಗಂಡಿನ ಕಡೆಯವರು ಬರ್ತಾ ಇರ್ತಾರೆ. ಮಿತ್ರ ಸರಿ ಅಂತಾಳೆ. ಈ ಕಡೆ ಶಿವಾಗೆ ಅವನಣ್ಣ ಕಾಲ್ ಮಾಡ್ತಾರೆ. ಶಿವ ಮನೆಯವ್ರಿಗೆಲ್ಲ ಅವನು ಬಡ್ಡಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇರೋದಾಗಿ ಹೇಳಿರ್ತಾನೆ. ಆದ್ರೆ ಅವನಣ್ಣನಿಗೆ ಮಾತ್ರ ಎಲ್ಲಾ ನಿಜ ಗೊತ್ತಿರುತ್ತೆ. ಅದಕ್ಕೆ ಅವನಣ್ಣ ಅವಾಗವಾಗ ದುಡ್ಡು ಕೊಡ್ತಾ ಇರ್ತಾರೆ. ಆ ದಿನ ರಾತ್ರಿ ಮಿತ್ರ ಹಾಸ್ಟೆಲ್ಗೆ ಹೋಗುವಾಗ ಶಿವ ಮಿತ್ರನ ಮಾತಾಡಿಸ್ತಾನೆ. ಯಾಕಂದ್ರೆ ಶಿವ ಸ್ನೇಹ ಅನ್ನೋ ಹುಡುಗಿನ ಹಾಸ್ಟೆಲ್ಗೆ ಡ್ರಾಪ್ ಮಾಡಿರ್ತಾನೆ. ಆದ್ರೆ ಆ ಹುಡುಗಿ ಪೇ ಮಾಡಿದ ದುಡ್ಡು ಶಿವಾಗೆ ಕ್ರೆಡಿಟ್ ಆಗಿರಲ್ಲ. ಅದಕ್ಕೆ ಶಿವ ಮಿತ್ರಾಗೆ ಅವನ್ ನಂಬರ್ನ ಚೀಟಿಯಲ್ಲಿ ಬರ್ದ್ಕೊಟ್ಟು ಸ್ನೇಹಾಗೆ ಜಿಪೇ ಮಾಡೋಕೆ ಹೇಳಿ ಅಂತಾನೆ. ಮಿತ್ರ ಸರಿ ಅಂತ ಸ್ನೇಹಾಗೆ ಜಿಪೇ ಮಾಡೋಕೆ ಹೇಳ್ತಾಳೆ. ಆದ್ರೆ ಸ್ನೇಹ ದುಡ್ಡು ಡೆಬಿಟ್ ಆಗಿದೆ ಅಂತ ಶಿವನ ನಂಬರ್ ಇರೋ ಚೀಟಿನ ಅಲ್ಲೇ ಬಿಸಾಕ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಮಿತ್ರ ಊರಿಗೆ ಹೋಗೋಕೆ ಅವಳ ಎಲ್ಲಾ ಬಟ್ಟೆ ಪ್ಯಾಕ್ ಮಾಡ್ಕೋತಾಳೆ. ರ್ಯಾಪಿಡೋ ಅಲ್ಲಿ ಬೈಕ್ ಬುಕ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಯಾರು ಅಕ್ಸೆಪ್ಟ್ ಮಾಡ್ತಾ ಇರಲ್ಲ. ಅವಾಗ ಅವಳಿಗೆ ಅಲ್ಲೇ ಶಿವನ ನಂಬರ್ ಇರೋ ಚೀಟಿ ಸಿಗುತ್ತೆ. ಅವಳು ಶಿವಾಗೆ ಕಾಲ್ ಮಾಡ್ತಾಳೆ. ಶಿವ ಕೂಡ ಆಗಲ್ಲ ಅಂತಾನೆ. ಅದಕ್ಕೆ ಮಿತ್ರ ಬಂದ್ರೆ ಸ್ನೇಹ ಕೊಡ್ಬೇಕಿರೋ ದುಡ್ಡು ಸೇರಿಸಿ ಕೊಡ್ತೀನಿ ಅಂತಾಳೆ. ಅದಕ್ಕೆ ಶಿವ ಬರ್ತಾನೆ. ಬ್ಯಾಗ್ ಎಲ್ಲ ಎತ್ಕೊಂಡು ಮಿತ್ರನ ಕರ್ಕೊಂಡು ಹೋಗಿ ಬಸ್ ಸ್ಟಾಪ್ಗೆ ಬಿಡ್ತಾನೆ. ಹೋಗೋ ದಾರಿಲಿ ಇಬ್ರು ಅವ್ರ ಬಗ್ಗೆ ಹೇಳ್ಕೊತಾರೆ. ಶಿವ ಮಿತ್ರನ ಬಿಟ್ಟು ವಾಪಸ್ ಹೋಗ್ತಾ ಇರ್ತಾನೆ. ಅವಾಗ ಮಿತ್ರ ಶಿವಾಗೆ ಕಾಲ್ ಮಾಡಿ ವಾಪಸ್ ಹಾಸ್ಟೆಲ್ಗೆ ಡ್ರಾಪ್ ಮಾಡು ಅಂತ ಕೇಳ್ತಾಳೆ. ಅಂದ್ರೆ ಅವಳು ಊರಿಗೆ ಹೋಗೋದು ಬೇಡ ಅಂತ ಬಸ್ ಸ್ಟಾಪ್ಗೆ ಹೋಗಿ ಡಿಸೈಡ್ ಆಗಿರ್ತಾಳೆ. ಇವಾಗ ಶಿವ ಹೋಗಿ ಮಿತ್ರನ ಕರ್ಕೊಂಡ್ ಬಂದು ಹಾಸ್ಟೆಲ್ಗೆ ಡ್ರಾಪ್ ಮಾಡ್ತಾನೆ. ಆದ್ರೆ ದುಡ್ಡೇನು ಬೇಡ ಅಂತ ಸುಮ್ನೆ ಹೋಗ್ತಾನೆ. ಆದ್ರೆ ಮಿತ್ರ ಮತ್ತೆ ಶಿವಾಗೆ ಕಾಲ್ ಮಾಡ್ತಾಳೆ. ಯಾಕಂದ್ರೆ ಇವಾಗ ಆ ಹಾಸ್ಟೆಲ್ ಅಲ್ಲಿ ಜಾಗ ಇರಲ್ಲ. ಅದಕ್ಕೆ ಮಿತ್ರ ಅವಳ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡೋಕೆ ಕೇಳ್ತಾಳೆ. ಶಿವ ಕರ್ಕೊಂಡೋಗಿ ಮಿತ್ರ ಫ್ರೆಂಡ್ ಅಪಾರ್ಟ್ಮೆಂಟ್ ಹತ್ರ ಡ್ರಾಪ್ ಮಾಡ್ತಾನೆ. ಮಿತ್ರ ಫ್ಲಾಟ್ ಬಳಿಗೆ ಹೋಗ್ತಾಳೆ. ನೋಡಿದ್ರೆ ಯಾರೋ ಅಂಕಲ್ ಡೋರ್ ಓಪನ್ ಮಾಡ್ತಾನೆ. ಮಿತ್ರ ಅದಕ್ಕೆ ಅವಳ ಫ್ರೆಂಡ್ ಪ್ರೀತಿಗೆ ಕಾಲ್ ಮಾಡಿ ಈ ಅಂಕಲ್ ಯಾರು ಅಂತಾಳೆ. ಪ್ರೀತಿ ಅವನು ನನ್ನ ಬಾಯ್ ಫ್ರೆಂಡ್, ಇವತ್ತು ನನ್ ಮನೆಗ್ ಬರಲ್ಲ, ಮನೆಯಲ್ಲಿ ಅವನೊಬ್ನೇ ಇರ್ತಾನೆ ಅಂತಾಳೆ. ಅದ್ನ ಕೇಳಿ ಮಿತ್ರ ಮತ್ತೆ ಶಿವಾಗೆ ಕಾಲ್ ಮಾಡ್ತಾಳೆ. ಶಿವ ಮಿತ್ರ ಕಾಲ್ ಮಾಡ್ತಾಳೆ ಅಂತ ಅಲ್ಲೇ ವೇಟ್ ಮಾಡ್ತಾ ಇರ್ತಾನೆ.
ಇವಾಗ ಮಿತ್ರ ಬೇರೆ ಹಾಸ್ಟೆಲ್ ಹುಡುಕ್ಬೇಕು ಅಂತ ರಾತ್ರಿವರೆಗೂ ಎಲ್ಲ ಹಾಸ್ಟೆಲ್ಗಳಿಗೂ ಹೋಗ್ತಾ ಇರ್ತಾಳೆ. ಕೆಲವೊಂದ್ ಕಡೆ ಜಾಗ ಇರಲ್ಲ, ಇನ್ನು ಕೆಲವು ಕಡೆ ದುಡ್ಡು ಜಾಸ್ತಿ. ಮಿತ್ರ ಬಜೆಟ್ ಇರೋದು 8,000, ಅಷ್ಟಕ್ಕೆ ಯಾವ ಹಾಸ್ಟೆಲ್ಲು ಸಿಗಲ್ಲ. ರಾತ್ರಿ ಮಿತ್ರ ಮತ್ತೆ ಶಿವ ಟೀ ಕುಡಿತಾ ನಿಂತಿರ್ತಾರೆ. ಮಿತ್ರ ಶಿವಾಗೆ 10,000 ಆದ್ರೂ ಆಗ್ಲಿ ಹಾಸ್ಟೆಲ್ ಹುಡುಕ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಅದ್ನ ಕೇಳಿ ಶಿವ ಡೈರೆಕ್ಟ್ ಆಗಿ ನಮ್ ರೂಮ್ಗೆ ಬರ್ತೀಯಾ ಅಂತಾನೆ. ಆದ್ರೆ ಮಿತ್ರ ಅದ್ನ ತಪ್ಪಾಗಿ ತಿಳ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಜೊತೆಗೆ ಮಿತ್ರ ಶಿವನ ಮೊದ್ಲೇ ಒಂದ್ಸಲ ನೆಲ್ಲೂರಲ್ಲಿ ನೋಡಿರ್ತಾಳೆ. ಅವಾಗ ಶಿವ ಹಾಸ್ಪಿಟಲ್ ಅಲ್ಲಿ ಯಾವ್ದೋ ಹುಡುಗಿ ಜೊತೆ ಇರ್ತಾನೆ. ಅದಕ್ಕೆ ಮಿತ್ರ ಅವನ್ ಬಗ್ಗೆ ತಪ್ಪಾಗಿ ತಿಳ್ಕೊತಾಳೆ. ಅದ್ನ ಕೇಳಿ ಶಿವ ನಾನು ಅವತ್ತಿದ್ದು ನಮ್ಮ ಅತ್ತಿಗೆ ಜೊತೆಲಿ ಅಂತಾನೆ. ಜೊತೆಗೆ ಮಿತ್ರಗೆ ನೀವು ನನ್ ರೂಮ್ಗೆ ಬಂದ್ರೆ ರೆಂಟ್ ಶೇರ್ ಮಾಡ್ಕೋಬಹುದು, ನಾನು ಹೇಗಿದ್ರು ಟೆರಸ್ ಮೇಲೆನೆ ಮಲಿಕೊಳ್ಳೋದು, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾನೆ. ಮಿತ್ರ ರೂಮ್ ನೋಡಿ ಡಿಸೈಡ್ ಮಾಡ್ತೀನಿ ಅಂತಾಳೆ. ಜೊತೆಗೆ ಇಬ್ರು ಒಟ್ಟಿಗೆ ಇರೋದು ನೋಡಿ ಅಕ್ಕಪಕ್ಕದವ್ರು ಏನಾದ್ರು ತಿಳ್ಕೊತಾರೆ ಅಂತ ಅನ್ಕೊಳ್ತಾ ಇರ್ತಾಳೆ. ಶಿವ ಆ ರೀತಿ ಏನು ಆಗಲ್ಲ ಅಂತಾನೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ನಮ್ಗೆ ಮೊದಲನೇ ಸೀನ್ ಅಲ್ಲಿ ಒಂದ್ ಹುಡುಗ ಮತ್ತೆ ಹುಡುಗಿಯ ಕಾಲ್ ತೋರಿಸಿದ್ರಲ್ಲ, ಆ ಸೀನ್ ನ ತೋರಿಸ್ತಾರೆ. ಅವರು ಬೇರೆ ಯಾರು ಅಲ್ಲ, ಈ ಮಿತ್ರ ಮತ್ತೆ ಶಿವನೇ. ಅವರು ಇವಾಗ ಕೇರಳದಲ್ಲಿ ಯಾವುದೋ ಒಂದು ಕಪಲ್ ಫ್ರೆಂಡ್ಲಿ ಲಾಡ್ಜ್ಗೆ ಹೋಗಿ ಚೆಕ್ ಇನ್ ಆಗ್ತಾರೆ. ಅಲ್ಲಿ ಮ್ಯಾನೇಜರ್ ಮಿತ್ರ ಕಾಲಲ್ಲಿ ಕಾಲುಂಗರ ಇದ್ಯಾ ತಾಳಿ ಇದ್ಯಾ ಚೆಕ್ ಮಾಡ್ತಾನೆ. ಆದ್ರೆ ಏನು ಇರಲ್ಲ. ಅದಕ್ಕೆ ಅವರು ಪ್ರೈವೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡೋಕೆ ಬಂದಿದ್ದಾರೆ ಅಂತ ಅನ್ಕೋತಾನೆ. ಶಿವಾಗಿ ಕಾರ್ಪೆಂಟರ್ ಶಂಕರಣ್ಣ ಅನ್ನೋನು ಕಾಲ್ ಮಾಡ್ತಾ ಇರ್ತಾನೆ. ಆದ್ರೆ ಶಿವ ರಿಸೀವ್ ಮಾಡ್ತಾ ಇರಲ್ಲ. ಇಬ್ರು ರೂಮ್ಗೆ ಹೋಗ್ತಾರೆ. ಈ ಮ್ಯಾನೇಜರ್ ಆ ರೂಮಲ್ಲೆಲ್ಲ ಕ್ಯಾಮರಾ ಇಟ್ಟಿರ್ತಾನೆ. ಜೊತೆಗೆ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ತಾ ಇರ್ತಾನೆ. ಆದ್ರೆ ಅವರು ರೂಮಲ್ಲಿರಲ್ಲ, ಬಾಲ್ಕನಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಮೇಲೆ ಮಿತ್ರ ಸ್ನಾನ ಮಾಡೋಕೆ ಹೋಗ್ತಾಳೆ. ಶಿವಾಗೆ ಮತ್ತೆ ಶಂಕರಣ್ಣ ಕಾಲ್ ಮಾಡ್ತಾನೆ. ಅವನು ಎಲ್ಲಿದ್ದೀರಾ, ಆ ಹುಡುಗಿ ಕೂಡ ನಿನ್ ಜೊತೆ ಇದ್ದಾಳ ಅಂತ ಕೇಳ್ತಾನೆ. ಆದ್ರೆ ಶಿವ ಯಾವ ಹುಡುಗಿ, ನನ್ ಜೊತೆ ಯಾರು ಇಲ್ಲ, ನಾನ್ ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಮೋಸ್ಟ್ಲಿ ಕೇರಳದಲ್ಲಿ ನಡೀತಾ ಇರೋ ಈ ಸೀನ್ ಫ್ಯೂಚರ್ ಅಲ್ಲಿ ನಡೀತಾ ಇರೋದು ಅನ್ಸುತ್ತೆ. ಇವಾಗ ಕತೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಶಿವ ಮತ್ತೆ ಮಿತ್ರ ರೂಮ್ಗೆ ಹೋಗ್ತಾರೆ. ಶಿವ ಚಾಪೆ ದಿಂಬು ತಗೊಂಡು ಟೆರಸ್ಗೆ ಹೋಗ್ತಾನೆ. ಮಿತ್ರ ಮೊದಲು ಮೊಬೈಲ್ ಸ್ಕ್ಯಾನರ್ ಆನ್ ಮಾಡ್ಕೊಂಡು ರೂಮಲ್ಲಿ ಶಿವ ಕ್ಯಾಮ್ರಾ ಏನಾದ್ರು ಇಟ್ಟಿದಾನ ಅಂತ ಚೆಕ್ ಮಾಡ್ತಾಳೆ. ಆ ರೂಮ್ ನ ಶಿವ ಚೆನ್ನಾಗಿ ಡಿಸೈನ್ ಮಾಡಿರ್ತಾನೆ. ಆದ್ರಿಂದ ಮಿತ್ರಗೆ ಆ ರೂಮ್ ಇಷ್ಟ ಆಗುತ್ತೆ. ಬೆಳಿಗ್ಗೆ ಶಿವ ಎದ್ ಬಂದು ನೋಡಿದ್ರೆ ಮಿತ್ರ ಇನ್ನು ರೂಮ್ ಅಲ್ಲಿ ಮಲಗಿರ್ತಾಳೆ. ಶಿವ ರೆಡಿಯಾಗಿ ಡ್ಯೂಟಿಗೆ ಹೋದ್ಮೇಲೆ ಮಿತ್ರ ಎದ್ದು ಹೊರಗಡೆ ಹೋಗ್ತಾಳೆ. ಜೊತೆಗೆ ಕೀ ಕೂಡ ತಗೊಂಡೋಗ್ತಾಳೆ. ಆದ್ರಿಂದ ಶಿವ ಮನೆಗ್ ಬಂದು ಮಿತ್ರ ಬರೋವರೆಗೂ ವೇಟ್ ಮಾಡ್ತಾನೆ. ಹೀಗೆ ಪ್ರತಿದಿನ ಇಬ್ರು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದಿನ ಶಿವಾಗೆ ಇಂಟರ್ವ್ಯೂ ಇರುತ್ತೆ. ಅದು ಗೊತ್ತಾಗಿ ಮಿತ್ರ ಶಿವಾಗೆ ಕಟ್ಟಿಂಗ್ ಎಲ್ಲ ಮಾಡಿಸ್ತಾಳೆ. ಜೊತೆಗೆ ಶಿವಾಗೆ ಕಮ್ಯುನಿಕೇಶನ್ ಸ್ಕಿಲ್ ಇಲ್ಲ ಅಂತ ಅವಳು ಶಿವನ ಜೊತೆ ಹೋಗ್ತಾಳೆ. ಇಬ್ರು ಟೀಮ್ ಅಂತ ಇಂಟರ್ವ್ಯೂಗೆ ಹೋಗ್ತಾರೆ. ಮಿತ್ರ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಮಾತಾಡ್ತಾಳೆ. ಆದ್ರೆ ಅವರು ಯಾವುದೇ ಪ್ರಾಜೆಕ್ಟ್ ನ ಮಾಡಿಲ್ಲ ಅಂತ ಆ ಪ್ರಾಜೆಕ್ಟ್ ನು ಕೊಡಲ್ಲ. ಎಲ್ರು ಹೀಗೆ ಹೇಳ್ತಾ ಇರ್ತಾರೆ. ಅದಕ್ಕೆ ಮಿತ್ರ ಒಂದು ಐಡಿಯಾ ಮಾಡ್ತಾಳೆ. ಒಂದು ಫೇಕ್ ಆಫೀಸ್ ಇದೆ ಅಂತ ಕ್ರಿಯೇಟ್ ಮಾಡಿ ಆ ಆಫೀಸ್ ಲಿಂಕ್ ನ ಶಿವ ಕೈಲಿ ಅವನ್ ಫ್ರೆಂಡ್ಸ್ ಗೆ ಕಳಿಸಿ ಒಳ್ಳೆ ರಿವ್ಯೂಸ್ ಕೊಡೋಕೆ ಹೇಳ್ತಾರೆ. ಅದ್ರಿಂದ ಅದಕ್ಕೆ ಒಳ್ಳೆ ರಿವ್ಯೂಸ್ ಬರುತ್ತೆ. ಇದ್ರಿಂದ ಪ್ರಾಜೆಕ್ಟ್ ಗಳು ಸಿಗುತ್ತೆ ಅಂತ ಖುಷಿ ಆಗ್ತಾರೆ. ಅದೇ ರೀತಿ ಒಬ್ಬ ವ್ಯಕ್ತಿ ಶಿವಾಗೆ ಕಾಲ್ ಮಾಡ್ತಾರೆ. ಕಬೋರ್ಡ್ ಮಾಡೋಕೆ ಕೊಟೇಶನ್ ತನ್ನಿ ಅಂತ ಹೇಳ್ತಾನೆ. ಶಿವ ಮತ್ತೆ ಮಿತ್ರ ಫುಲ್ ಖುಷಿಯಾಗಿ ಆ ವ್ಯಕ್ತಿ ಮನೆಗೆ ಹೋಗಿ ಕೊಟೇಶನ್ ಹೇಳ್ತಾರೆ. ಒಂದ್ಸಲ ಜಾಗ ನೋಡ್ಬೇಕು ಅಂತಾರೆ. ನೋಡಿದ್ರೆ ಆ ಜಾಗ ವಾಶ್ ಬೇಸಿನ್ ಕೆಳಗೆ ಚಿಕ್ಕದಾಗಿ ಕಬೋರ್ಡ್ ಮಾಡ್ಬೇಕಿರುತ್ತೆ. ಆದ್ರೆ ಅದು ಫಸ್ಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಮಾಡೇ ಬಿಡೋಣ ಅಂತ ಡಿಸೈಡ್ ಆಗ್ತಾರೆ. ಕಬೋರ್ಡ್ ಮಾಡ್ಸೋಕೆ ಕಾರ್ಪೆಂಟರ್ ಶಂಕರ್ ಅನ್ನೋ ವ್ಯಕ್ತಿನ ಕರೆಸ್ತಾರೆ. ಅವನು ಜಾಗ ನೋಡಿ ಆಗಲ್ಲ ಅಂತ ಇರ್ತಾನೆ. ಆದ್ರೆ ಅದು ಶಿವದು ಫಸ್ಟ್ ಪ್ರಾಜೆಕ್ಟ್ ಅಂತ ಓಕೆ ಅಂತಾನೆ. ಆ ದಿನ ರಾತ್ರಿ ಶಿವ ಮತ್ತೆ ಮಿತ್ರ ಮನೆಗೆ ಹೋಗುವಾಗ ಶಿವ ಬಂದಿದ್ದ ದುಡ್ಡಲ್ಲಿ ಅರ್ಧನ ಮಿತ್ರಾಗೆ ಕೊಡ್ತಾನೆ. ನೋಡಿದ್ರೆ ಯಾರೋ ಮಿತ್ರ ಪರ್ಸ್ನೆ ಕದ್ಬಿಟ್ಟಿರ್ತಾರೆ. ಆದ್ರೆ ಅದ್ರಲ್ಲಿ ದುಡ್ಡೇನೋ ಇರಲ್ಲ, ಮನೆ ಕೀ ಮಾತ್ರ ಇರುತ್ತೆ. ಅದಕ್ಕೆ ಮನೆ ಬೀಗನ ಕಲ್ಲಲ್ಲಿ ಹೊಡೆದು ಒಳಗೆ ಹೋಗ್ತಾರೆ. ಹೀಗೆ ಒಂದಿನ ಇಬ್ರು ಬಸ್ ಅಲ್ಲಿ ಮನೆಗೆ ಹೋಗುವಾಗ ಮಳೆಯಲ್ಲಿ ಸ್ವಲ್ಪ ನೆಂದಿರ್ತಾರೆ. ಆಮೇಲೆ ಇಬ್ರು ಬಸ್ ಅಲ್ಲಿ ಅವ್ರ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾರೆ. ಮಿತ್ರ ಇನ್ನು ಅವ್ರ ಸ್ಟಾಪ್ ಬರೋ ಮುಂಚೆನೆ ಬಸ್ ಇಂದ ಇಳಿತಾಳೆ. ಶಿವ ಮಿತ್ರ ಹಿಂದೆ ಹೋಗ್ತಾನೆ. ಇಬ್ರು ಅಲ್ಲೇ ರೋಡ್ ಸೈಡ್ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಮಳೆಯಲ್ಲೇ ನೆನ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಮಿತ್ರಾಗೆ ಆ ಮೂಮೆಂಟ್ ಗಳನ್ನ ಎಂಜಾಯ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಪಾಸ್ಟ್ ಬಗ್ಗೆ ಯೋಚನೆ ಮಾಡೋದಾಗ್ಲಿ, ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂತ ಥಿಂಕ್ ಮಾಡೋದಾಗ್ಲಿ ಇಷ್ಟ ಇರಲ್ಲ. ಪ್ರೆಸೆಂಟ್ ನ ಎಂಜಾಯ್ ಮಾಡ್ತಾ ಇರ್ಬೇಕು, ಅದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಮಿತ್ರ ನಂಬಿರ್ತಾಳೆ. ಇದ್ನೆಲ್ಲ ಮಿತ್ರ ಶಿವಾಗೆ ಹೇಳ್ಕೊಂಡು ಮಳೆಯಲ್ಲಿ ಹೋಗುವಾಗ ಇಬ್ರು ಕಿಸ್ ಮಾಡ್ತಾರೆ. ಆಮೇಲೆ ಇಬ್ರು ಮನೆಗೆ ಹೋಗ್ತಾರೆ. ಶಿವ ಸೈಲೆಂಟ್ ಆಗಿ ಚಾಪೆ ದಿಂಬು ತಗೊಂಡು ಟೆರಸ್ಗೆ ಹೋಗ್ತಾನೆ. ಇಲ್ಲಿಂದ ಇಬ್ರು ಡೈಲಿ ರಾತ್ರಿ ಹೊತ್ತು ಕಾಲಲ್ಲಿ ಮಾತಾಡೋಕೆ ಶುರು ಮಾಡ್ತಾರೆ. ಹಾಗೆ ಇಬ್ರು ಕ್ಲೋಸ್ ಆಗ್ತಾ ಹೋಗ್ತಾರೆ, ಲವ್ ಅಲ್ಲಿ ಬೀಳ್ತಾರೆ.
ಈ ಮಧ್ಯೆ ಮಿತ್ರ ಅಪ್ಲೈ ಮಾಡಿದ್ದ ಎಷ್ಟೊಂದು ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗ್ತಾ ಇರುತ್ತೆ. ಹೀಗೆ ಇಬ್ರು ಒಂದಿನ ಟೆರಸ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಶಿವ ಕಬೋರ್ಡ್ ಮಾಡಿ ಕೊಟ್ಟಿರ್ತಾನಲ್ಲ, ಅವರು 5 ಸ್ಟಾರ್ ರೇಟಿಂಗ್ ಕೊಟ್ಟಿರ್ತಾರೆ. ಅದನ್ನ ನೋಡಿ ಶಿವ ಖುಷಿ ಆಗ್ತಾನೆ. ಅಲ್ಲಿ ಮಿತ್ರ ಶಿವನ ಗಟ್ಟಿಯಾಗಿ ಹಗ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೇರಳದಲ್ಲಿ ಶಿವ ಎಷ್ಟೊಂದು ಜನರನ್ನ ಹುಡುಕಿ ಏನನ್ನೋ ಕೇಳ್ತಾ ಇರ್ತಾನೆ. ಆದ್ರೆ ಸಿಗ್ತಾ ಇರಲ್ಲ. ಶಿವ ಮತ್ತೆ ಮಿತ್ರ ಊಟ ಮಾಡೋಕೆ ಹೋಟೆಲ್ಗೆ ಹೋಗಿರ್ತಾರೆ. ಅವಾಗ ಶಿವಗೆ ಒಂದು ಕಾಲ್ ಬರುತ್ತೆ. ಶಿವ ಎದ್ದು ಈಚೆ ಹೋಗ್ತಾನೆ. ಯಾರಿಗೋ ದುಡ್ಡು ಕೊಡ್ತಾ ಇರ್ತಾನೆ. ಅವಾಗ ಮಿತ್ರ ಶಿವ ಮೊಬೈಲ್ ತಗೋತಾಳೆ. ನೋಡಿದ್ರೆ ಎಷ್ಟೊಂದು ಮಿಸ್ ಕಾಲ್ಗಳು ಇರ್ತಾವೆ. ಅವಾಗ್ಲೇ ಶಿವ ಮೊಬೈಲ್ಗೆ ಮಿತ್ರ ತಾಯಿ ಕಾಲ್ ಮಾಡ್ತಾ ಇರ್ತಾರೆ. ಈ ಕಡೆ ಶಿವ ಮತ್ತೆ ಮಿತ್ರ ಇದ್ದ ಹೋಟೆಲ್ಗೆ ಒಂದು ಡೆಲಿವರಿ ಬರುತ್ತೆ. ಮ್ಯಾನೇಜರ್ ಈಚೆನೆ ಇಡಿ ಅಂತ ಹೇಳ್ತಾನೆ. ಆಮೇಲೆ ಏನ್ ಡೆಲಿವರಿ ಅಂತ ಈಚೆ ಬಂದು ನೋಡಿದ್ರೆ ಅದು ಆಕ್ಸಿಜನ್ ಸಿಲಿಂಡರ್ ಆಗಿರುತ್ತೆ. ಅದನ್ನ ನೋಡಿ ಮ್ಯಾನೇಜರೇ ಶಾಕ್ ಆಗಿ ಹೋಗ್ತಾನೆ. ಇವಾಗ ಕತೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಶಿವ ಮನೆಯ ಇಂಟೀರಿಯರ್ ಡಿಸೈನ್ ಮಾಡೋಕೆ ಶಂಕರ್ನ ಕರ್ಕೊಂಡು ಒಬ್ರು ಮನೆಗೆ ಕೊಟೇಶನ್ ಕೊಡೋಕೆ ಹೋಗ್ತಾನೆ. ಅವರು ಬೇರೆ ಯಾರು ಅಲ್ಲ, ಕಬೋರ್ಡ್ ಮಾಡಿಸಿಕೊಂಡಿದ್ರಲ್ಲ ಅವರ ಮಗಳು ಮತ್ತೆ ಅಳಿಯ. ಅವರೇ ಶಿವನ ರೆಕಮೆಂಡ್ ಮಾಡಿರ್ತಾರೆ. ಅದಕ್ಕೆ ಅವರು ಕೊಟೇಶನ್ ಏನು ಬೇಡ, ನೀವೇ ಡಿಸೈನ್ ಮಾಡ್ಬೇಕು ಅಂತ 1 ಲಕ್ಷ ಅಡ್ವಾನ್ಸ್ ಚೆಕ್ ಕೊಡ್ತಾರೆ. ಶಿವಾಗಂತೂ ತುಂಬಾ ಖುಷಿಯಾಗುತ್ತೆ. ಇದನ್ನ ಶಿವ ಮಿತ್ರಗೂ ಹೇಳ್ತಾನೆ. ಇಬ್ರು ಮುಂದೆ ನಿಂತು ಪೂಜೆ ಮಾಡಿ ಎಲ್ಲಾ ಕೆಲಸ ನೋಡ್ಕೊಳ್ತಾ ಇರ್ತಾರೆ. ಅಂತೂ ಇಂತೂ ಎಲ್ಲಾ ಡಿಸೈನ್ ಮುಗಿಯುತ್ತೆ. ಶಿವಗೆ ಒಳ್ಳೆ ಲಾಭ ಕೂಡ ಆಗುತ್ತೆ. ಇಲ್ಲಿಂದ ಶಿವನ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ. ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳು ಸಿಗ್ತಾ ಹೋಗ್ತವೆ. ಹಳೆ ಮನೆ ಗೋಡೆ ಮೇಲೆ ಗುಡ್ ಬೈ ಅಂತ ಬರೆದು ಹೊಸ ಫ್ಲಾಟ್ಗೆ ಶಿಫ್ಟ್ ಆಗ್ತಾರೆ. ಹೊಸ ಕಾರ್ ತಗೊಳ್ತಾರೆ. ಇಷ್ಟೆಲ್ಲ ಶಿವನ ಲೈಫ್ ಅಲ್ಲಿ ಆಗ್ತಾ ಇದ್ರು. ಮಿತ್ರ ಲೈಫ್ ಮಾತ್ರ ಎಲ್ಲಿ ಶುರುವಾಗಿತ್ತೋ ಇನ್ನು ಅಲ್ಲೇ ಇರುತ್ತೆ. ಇನ್ನು ಅವಳು ಇಂಟರ್ವ್ಯೂ ಕೊಡ್ತಾನೆ ಇರ್ತಾಳೆ. ಆದ್ರೆ ಯಾವುದು ಕ್ಲಿಯರ್ ಆಗ್ತಾ ಇರಲ್ಲ. ಮಿತ್ರ ಶಿವಗೆ ಅವಳ ತಂದೆ ತಾಯಿ ಜೊತೆ ಮದ್ವೆ ವಿಷಯ ಮಾತಾಡು ಅಂತ ಹೇಳಿದ್ರೆ ಶಿವ ನಾಳೆ ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಮಾತಾಡ್ತಾ ಇರಲ್ಲ. ಶಿವ, ಮಿತ್ರ, ಅವಳ ಫ್ರೆಂಡ್ ಪ್ರೀತಿ ಜೊತೆಗೆ ಅವಳ ಅಂಕಲ್ ಬಾಯ್ ಫ್ರೆಂಡ್ ಎಲ್ರು ಟ್ರಿಪ್ಗೆ ಹೋಗ್ತಾ ಇರ್ತಾರೆ. ಎಲ್ರು ಸಖತ್ತಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಒಂದಿನ ರಾತ್ರಿ ಮಿತ್ರ ಶಿವಗೆ ನಾಳೆ ಇಂಟರ್ವ್ಯೂ ಇದೆ, ಡ್ರಾಪ್ ಮಾಡ್ತೀಯಾ ಅಂತಾಳೆ. ಅವನು ಕ್ಲೈಂಟ್ ಮೀಟಿಂಗ್ ಇದೆ, ಬೆಳಿಗ್ಗೆ ಹೇಳ್ತೀನಿ ಅಂತಾನೆ. ಬೆಳಿಗ್ಗೆ ಮಿತ್ರ ರ್ಯಾಪಿಡೋ ಬುಕ್ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಶಿವನೇ ಬರ್ತಾನೆ. ಇಬ್ರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಶಿವ ಮಿತ್ರಗೆ ಈ ಇಂಟರ್ವ್ಯೂ ಎಲ್ಲ ಬಿಟ್ಟು ನನ್ ಜೊತೆನೆ ಪಾರ್ಟ್ನರ್ ಆಗಿ ಕೆಲಸ ಮಾಡ್ಬೋದಲ್ವಾ ಅಂತಾನೆ. ಅದಕ್ಕೆ ಅವಳು ಇದು ನನ್ ಪ್ಯಾಷನ್ ಅಂತಾಳೆ. ಅದಕ್ಕೆ ಶಿವ IT ಜಾಬ್ ಎಲ್ಲ ಪ್ಯಾಷನ್ ಅಂತ ಆಡ್ಕೊಳ್ತಾ ಇರ್ತಾನೆ. ಅದಕ್ಕೆ ಇಬ್ರಿಗೂ ಜಗಳ ಆಗುತ್ತೆ. ಜೊತೆಗೆ ಶಿವ ನೆಕ್ಸ್ಟ್ ವೀಕ್ ಟ್ರಿಪ್ಗೆ ಹೋಗೋಣ ಅಂತಾನೆ. ಮಿತ್ರ ಯೋಚನೆ ಮಾಡಿ ಹೇಳ್ತೀನಿ ಅಂತಾಳೆ. ಅದಕ್ಕೆ ಮತ್ತೆ ಜಗಳ ಆಗಿ ಮಿತ್ರ ಬೇಜಾರಲ್ಲಿ ಹೋಗ್ಬಿಡ್ತಾಳೆ. ಆ ದಿನ ರಾತ್ರಿ ಶಿವಗೆ ಅವನ್ ತಾಯಿ ಕಾಲ್ ಮಾಡ್ತಾರೆ. ಅವರು ಚೆನ್ನೈಗೆ ಬರೋದಾಗಿ ಹೇಳ್ತಾರೆ. ಯಾಕಂದ್ರೆ ಶಿವನ ಅಣ್ಣನಿಗೆ ಇನ್ನೂ ಮಕ್ಕಳಾಗಿರಲ್ಲ. ಅದಕ್ಕೆ ಎಷ್ಟೊಂದ್ ಕಡೆ ತೋರಿಸಿರ್ತಾರೆ, ಎಲ್ಲೂ ಯೂಸ್ ಆಗಿರಲ್ಲ. ಅದಕ್ಕೆ ಚೆನ್ನೈಯಲ್ಲಿ ಒಂದ್ಸಲ IVF ಟ್ರೈ ಮಾಡೋಣ ಅಂತ ಚೆನ್ನೈಗೆ ಬರುವುದಾಗಿ ಹೇಳ್ತಾರೆ. ಅದೇ ರೀತಿ ಈ ಕಡೆ ಮಿತ್ರಾಗೆ ಅವಳ ತಂದೆ ತಾಯಿ ಕಾಲ್ ಮಾಡಿ ಅವರು ಕೂಡ ಚೆನ್ನೈಗೆ ಬರೋದಾಗಿ ಹೇಳ್ತಾರೆ. ಯಾಕಂದ್ರೆ ಅವರು ಮಿತ್ರಾಗೆ ಕಾರ್ತಿಕ್ ಅನ್ನೋ ಹುಡುಗನನ್ನ ನೋಡಿರ್ತಾರೆ. ಕಾರ್ತಿಕ್ ಚೆನ್ನೈಯಲ್ಲೇ ಕೆಲಸ ಮಾಡ್ತಾ ಇರ್ತಾನೆ. ಅದಕ್ಕೆ ಅವರು ಚೆನ್ನೈಗೆ ಬರೋದಾಗಿ ಹೇಳ್ತಾರೆ. ಮಿತ್ರ ಇಷ್ಟು ದಿನ ಪ್ರೀತಿ ಜೊತೆ ಇದ್ದೀನಿ ಅಂತ ಹೇಳಿರ್ತಾಳೆ. ಅದಕ್ಕೆ ಮಿತ್ರ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಪ್ರೀತಿ ರೂಮ್ಗೆ ಹೋಗ್ತಾಳೆ. ಪ್ರೀತಿ ಮತ್ತೆ ಅವಳ ಪ್ರೀತಿಯ ಬಾಯ್ ಫ್ರೆಂಡ್ ಹೋಟೆಲ್ ಕಡೆ ಹೋಗ್ತಾರೆ. ಇಬ್ರು ಫ್ಯಾಮಿಲಿ ಚೆನ್ನೈಗೆ ಬರ್ತಾರೆ. ಶಿವನ ಫ್ಯಾಮಿಲಿ ಆಸ್ಪತ್ರೆಗೆ ಹೋಗ್ತಾರೆ. IVF ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಶಿವನೇ ಬಿಲ್ ಕಟ್ಟೋಕೆ ಹೋಗ್ತಾನೆ. ಆದ್ರೆ ಶಿವನ ಅಣ್ಣ ಶಿವನ ಕೂಗ್ತಾರೆ. ಶಿವ ಅವನ್ ಮೊಬೈಲ್ ನ ಬಿಲ್ ಕೌಂಟರ್ ಅಲ್ಲೇ ಬಿಟ್ಟು ಓಡೋಗ್ತಾನೆ. ಡಾಕ್ಟರ್ BP ಜಾಸ್ತಿ ಇದೆ, IVF ಟ್ರೀಟ್ಮೆಂಟ್ ಮಾಡೋಕೆ ಆಗಲ್ಲ ಅಂತಾರೆ. ಇದ್ರಿಂದ ಫ್ಯಾಮಿಲಿಯ ಎಲ್ರಿಗೂ ಬೇಜಾರಾಗುತ್ತೆ. ಈ ಕಡೆ ಮಿತ್ರ ಫ್ಯಾಮಿಲಿ ಮಿತ್ರನ ಕರ್ಕೊಂಡು ಕಾರ್ತಿಕ್ ನ ನೋಡೋಕೆ ಹೋಗ್ತಾರೆ. ಕಾರ್ತಿಕ್ ಮಿತ್ರನ ನೋಡಿ ಮದುವೆಗೆ ಒಪ್ಕೋತಾನೆ. ಮಿತ್ರ ಅಲ್ಲಿಂದಾನೆ ಶಿವಗೆ ಕಾಲ್ ಮಾಡ್ತಾ ಇರ್ತಾಳೆ. ಆದ್ರೆ ಶಿವನ ಫೋನ್ ಬಿಲ್ ಕೌಂಟರ್ ಅಲ್ಲಿ ಇರುತ್ತಲ್ಲ, ಅದಕ್ಕೆ ಶಿವ ರಿಸೀವ್ ಮಾಡಲ್ಲ. ಇದ್ರಿಂದ ಮಿತ್ರಗೆ ಬೇಜಾರಾಗುತ್ತೆ. ಆ ದಿನ ರಾತ್ರಿ ಮಿತ್ರ ತಂದೆ ತಾಯಿ ವಾಪಸ್ ಊರಿಗೆ ಹೋಗ್ತಾರೆ. ಮಿತ್ರಗೂ ಊರಿಗೆ ಬರೋಕೆ ಹೇಳ್ತಾರೆ. ಅವ್ರು ಆ ಕಡೆ ಹೋಗ್ತಿದ್ದ ಹಾಗೆ ಈ ಕಡೆ ಶಿವ ಶಂಕರನ ಕರ್ಕೊಂಡು ಅಪಾರ್ಟ್ಮೆಂಟ್ ಹತ್ರ ಬಂದು ಮಿತ್ರ ಬಳಿ ಹೋಗಿ ಸಾರಿ ಕೇಳ್ತಾನೆ. ಇಬ್ರು ಮತ್ತೆ ಒಂದಾಗ್ತಾರೆ. ಅದೇ ಟೈಮ್ಗೆ ಮತ್ತೆ ಮಿತ್ರ ತಂದೆ ತಾಯಿ ವಾಪಸ್ ಬಂದ್ಬಿಡ್ತಾರೆ. ಶಿವ ಹೋಗಿ ವಾಶ್ರೂಮ್ ಅಲ್ಲಿ ಬಚ್ಚಿಟ್ಕೊಳ್ತಾನೆ. ಮಿತ್ರ ತಂದೆ ತಾಯಿ ರಾತ್ರಿ ಟ್ರೈನ್ ಬುಕ್ ಮಾಡೋ ಬದಲು ಬೆಳಿಗ್ಗೆ ಬುಕ್ ಮಾಡಿರ್ತಾರೆ. ಅದಕ್ಕೆ ವಾಪಸ್ ಬಂದಿರ್ತಾರೆ. ಮಿತ್ರ ತಂದೆಗೆ ಅಲ್ಲಿ ಶಿವನ ಸ್ಲಿಪ್ಪರ್ ಕಾಣಿಸುತ್ತೆ. ಅವರಿಗೆ ಡೌಟ್ ಬರುತ್ತೆ. ಬೆಳಿಗ್ಗೆವರೆಗೂ ಮಿತ್ರ ತಂದೆ ತಾಯಿ ಮನೆ ಬಿಟ್ಟು ಹೋಗಲ್ಲ ಅಂತ ಶಿವ ಡಿಶ್ ಎಲ್ಲ ಸರಿ ಹೋಯ್ತು ಅಂತ ನಾಟಕ ಆಡ್ತಾ ಈಚೆ ಬರ್ತಾನೆ. ಆದ್ರೆ ಅಷ್ಟೊತ್ತಲ್ಲಿ ಯಾರು ಡಿಶ್ ಸರಿ ಮಾಡೋಕೆ ಬರಲ್ಲ ಅಂತ ಗೊತ್ತಾಗಿ ಮಿತ್ರ ತಂದೆ ಶಿವನ ಈಚೆ ಹೇಳ್ಕೊಂಡು ಹೋಗ್ತಾರೆ. ಮಿತ್ರ ಪ್ರೀತಿಗೆ ಕಾಲ್ ಮಾಡಿ ಬರೋಕೆ ಹೇಳ್ತಾಳೆ. ಜೊತೆಗೆ ಶಂಕರಾಗೂ ಕಾಲ್ ಮಾಡಿ ಎಲ್ಲಾ ವಿಷಯ ಹೇಳ್ತಾಳೆ. ಮಿತ್ರ ತಂದೆ ಅಪಾರ್ಟ್ಮೆಂಟ್ ಕೆಳಗೆ ಶಿವನ ನಿಲ್ಲಿಸ್ಕೊಂಡು ದೊಡ್ಡ ಗಲಾಟೆ ಮಾಡ್ತಾ ಇರ್ತಾರೆ.
ಅಲ್ಲಿಗೆ ಪ್ರೀತಿ ಬರ್ತಾಳೆ. ಜೊತೆಗೆ ಶಂಕರ ಬಂದು ಶಿವನ ಮ್ಯಾನೇಜರ್ ತರ ನಾಟಕ ಆಡ್ತಾ ಇರ್ತಾನೆ. ಆದ್ರೆ ಪ್ರೀತಿ ಮನೆ ಏರ್ಟೆಲ್ ಸೆಟಪ್ ಬಾಕ್ಸ್ ಇರೋದು. ಶಂಕರ ಟಾಟಾ ಸ್ಕೈ ಬಾಂಡ್ಲಿ ಹಾಕೊಂಡ್ ಬಂದಿರ್ತಾನೆ. ಅದ್ರಿಂದ ಎಲ್ಲಾ ನಾಟಕ ಮಾಡ್ತಾ ಇದ್ದಾರೆ ಅಂತ ಮಿತ್ರ ತಂದೆ ತಾಯಿಗೆ ಗೊತ್ತಾಗುತ್ತೆ. ಕಡೆಗೆ ಮಿತ್ರ ಫ್ಯಾಮಿಲಿಗೆ ಎಲ್ಲಾ ವಿಷಯ ಗೊತ್ತಾಗಿ ಶಿವನ ಫ್ಯಾಮಿಲಿನ ಮೀಟ್ ಮಾಡ್ತಾರೆ. ಶಿವನ ಫ್ಯಾಮಿಲಿ ಶಿವ ಮತ್ತೆ ಮಿತ್ರಾಗೆ ಮದುವೆ ಮಾಡೋಕೆ ಓಕೆ ಅಂತಾರೆ. ಆದ್ರೆ ಮಿತ್ರ ಫ್ಯಾಮಿಲಿ ಮಿತ್ರಾಗಿ ಶಿವನ ಜೊತೆ ಮದುವೆ ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ. ಮಿತ್ರ ಕೂಡ ಅವಳ ತಂದೆ ತಾಯಿ ಜೊತೆ ಹೋಗ್ತಾಳೆ. ಆಮೇಲೆ ಪ್ರೀತಿಗೆ ಮನೆ ಕೀ ಕೊಡ್ಬೇಕು ಅಂತ ವಾಪಸ್ ಬಂದು ಶಿವನ ಫ್ಯಾಮಿಲಿಗೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮಾರನೇ ದಿನ ಶಿವ ಮಿತ್ರಾಗೆ ಕಾಲ್ ಮಾಡ್ತಾನೆ. ಆದ್ರೆ ಕಾಲ್ ಕನೆಕ್ಟ್ ಆಗಲ್ಲ. ಹೋಗಿ ಕಾರ್ತಿಕ್ ನ ಭೇಟಿ ಆಗ್ತಾನೆ. ಕಾರ್ತಿಕ್ಗೆ ಎಲ್ಲಾ ವಿಷಯ ಗೊತ್ತಾಗಿರುತ್ತೆ. ಕಾರ್ತಿಕ್ ಮದುವೆ ಕ್ಯಾನ್ಸಲ್ ಮಾಡೋಕೆ ಒಪ್ಕೋತಾನೆ. ಶಿವ ಪ್ರೀತಿಗೆ ಕಾಲ್ ಮಾಡಿ ಮಿತ್ರ ಕಾಲ್ ಮಾಡಿದ್ಲಾ ಅಂತ ಕೇಳ್ತಾನೆ. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಮಿತ್ರನ ಕಾಂಟ್ಯಾಕ್ಟ್ ಮಾಡೋಕೆ ಆಗ್ತಾ ಇರಲ್ಲ. ಅವಾಗ ಶಿವ ಮಿತ್ರ ಊರಿಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿ ಕಾರ್ತಿಕ್ಗೆ ಕಾಲ್ ಮಾಡಿ ಮಿತ್ರ ಅಡ್ರೆಸ್ ತಗೊಂಡು ಬಸ್ ಹತ್ತುತ್ತಾನೆ. ಅವಾಗ ಶಿವಾಗೆ ಮಿತ್ರ ಅಕ್ಕ ಕಾಲ್ ಮಾಡಿ ಆಸ್ಪತ್ರೆಗೆ ಬರೋಕೆ ಹೇಳ್ತಾರೆ. ಆಸ್ಪತ್ರೆಗೆ ಶಿವ ಹೋದಾಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಮಿತ್ರನ ಮನೆಗೆ ಕರ್ಕೊಂಡೋದ್ಮೇಲೆ ಅವಳ ತಂದೆಗೂ ಮಿತ್ರಗೂ ಜಗಳ ಆಗಿರುತ್ತೆ. ಮಿತ್ರ ತಂದೆ ಮಿತ್ರ ಮೊಬೈಲ್ ನ ಹೊಡೆದಾಕಿರ್ತಾರೆ. ಶಿವ ಜೊತೆ ಮದುವೆ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಇದನ್ನೆಲ್ಲ ಕೇಳ್ಕೊಂಡು ಮಿತ್ರ ಆಕಾಶ ನೋಡ್ತಾ ಕೂತಿದ್ದಾಗ ತಲೆ ಸುತ್ತಿ ಬೀಳ್ತಾಳೆ. ಅವ್ರ ಊರ್ ಆಸ್ಪತ್ರೆಗೆ ಸೇರಿಸಿದಾಗ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ಹೇಳಿರ್ತಾರೆ. ಇವಾಗ ಮಿತ್ರ ಆಸ್ಪತ್ರೆಯಲ್ಲಿ ಇರ್ತಾಳೆ. ಅವಳಿಗೆ ಒಂದು ಕಾಯಿಲೆ ಇರುತ್ತೆ. ಅವಳ ಬ್ರೈನ್ ಸೆಲ್ಸ್ ಎಲ್ಲ ಸಾಯ್ತಾ ಇರ್ತಾವೆ. ಇದರಿಂದ ಮಿತ್ರ ಬಾಡಿಯ ಎಲ್ಲಾ ಪಾರ್ಟ್ಸ್ ಡ್ಯಾಮೇಜ್ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಟ್ರೀಟ್ಮೆಂಟ್ ಕೊಟ್ರೆ ಹುಷಾರಾಗ್ಬೋದು ಅಥವಾ ಆಗದೆ ಇರ್ಬೋದು ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಶಿವ ಹೋಗಿ ಮಿತ್ರನ ನೋಡ್ತಾನೆ. ಬೆಡ್ ಮೇಲೆ ಮಲಗಿರ್ತಾಳೆ. ಅವಳ ಸ್ಥಿತಿ ನೋಡಿ ಶಿವಗೆ ತುಂಬಾ ಅಳು ಬರುತ್ತೆ. ಶಿವ ಆಸ್ಪತ್ರೆ ಬಿಟ್ಟು ಎಲ್ಲೂ ಹೋಗಲ್ಲ. ಶಂಕರ ಅಲ್ಲಿಗೆ ಬಂದು ಮಿತ್ರನ ನೋಡ್ತಾನೆ. ಶಿವನ ಎಲ್ಲಾ ಕೆಲ್ಸಾನು ಶಂಕರನೇ ನೋಡ್ಕೊಳ್ತಾ ಇರ್ತಾನೆ. 6 ತಿಂಗಳಾದ್ರೂ ಮಿತ್ರ ನಾರ್ಮಲ್ ಆಗಲ್ಲ. ಅಂದ್ರೆ ಎಲ್ರ ಜೊತೆ ಮಾತಾಡ್ತಾ ಇರ್ತಾಳೆ. ಆದ್ರೆ ಯಾವಾಗ್ಲೂ ಆಕ್ಸಿಜನ್ ಇರ್ಲೇಬೇಕು. ಜೊತೆಗೆ ಟೆಸ್ಟ್ ಮೇಲೆ ಟೆಸ್ಟ್ ಮಾಡ್ತಾನೆ ಇರ್ತಾರೆ. ಒಂದಿನ ಮಿತ್ರ ಶಿವಾಗೆ ನೀನು ಆಫೀಸ್ಗೆ ಹೋಗಲ್ವಾ, ಯಾವಾಗ್ಲೂ ಇಲ್ಲೇ ಇರ್ತೀಯಲ್ಲ ಅಂತ ಕೇಳ್ತಾಳೆ. ಜೊತೆಗೆ ಒಂದು ಹಗ್ ಕೊಡು ಅಂತ ಹೇಳಿ ಶಿವನ ಗಟ್ಟಿಯಾಗಿ ಹಗ್ ಮಾಡ್ಕೋತಾಳೆ. ಒಂದಿನ ಇದ್ದಕ್ಕಿದ್ದಾಗೆ ಮಿತ್ರ ಕಾಣಿಸ್ತಾ ಇಲ್ಲ ಅಂತ ಮಿತ್ರ ಫ್ಯಾಮಿಲಿಗೆ ಗೊತ್ತಾಗುತ್ತೆ. CCTV ಚೆಕ್ ಮಾಡಿದಾಗ ಮಿತ್ರನ ಶಿವ ಕರ್ಕೊಂಡು ಹೋಗ್ತಾ ಇರೋದು ರೆಕಾರ್ಡ್ ಆಗಿರುತ್ತೆ. ಅದನ್ನ ನೋಡಿ ಮಿತ್ರ ತಂದೆ ಶಿವ ತಂದೆಗೆ ಎಲ್ರೂ ಮುಂದೆ ಬೈತಾರೆ. ಅವಾಗ ಮಿತ್ರ ಅಕ್ಕ ಅವಳ ತಂದೆಗೆ ಬೈದು ಸಮಾಧಾನ ಮಾಡ್ತಾಳೆ. ಅವರು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ರೆಡಿ ಆಗ್ತಾ ಇರ್ತಾರೆ. ಈ ಕಡೆ ಶಿವ ಮಿತ್ರನ ಕರ್ಕೊಂಡು ಕೇರಳಗೆ ಹೋಗಿ ಊರೆಲ್ಲ ಸುತ್ತಾಡ್ತಾ ಇರ್ತಾನೆ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಅವಳಿಗೆ ಇಷ್ಟ ಬಂದ ಹಾಗೆ ಇರೋಕೆ ಬಿಡ್ತಾನೆ. ಇಬ್ರು ಸ್ವಲ್ಪ ದಿನ ಅವ್ರ ಫ್ಯಾಮಿಲಿ ಕೈಗೆ ಸಿಗದೆ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇವಾಗ ಗೊತ್ತಾಯ್ತು ಅನ್ಸುತ್ತೆ ಇಬ್ರು ಹೋಟೆಲ್ಗೆ ಹೋಗಿದ್ದು ಅಲ್ಲಿಗೆ ಆಕ್ಸಿಜನ್ ಸಿಲಿಂಡರ್ ತರಿಸಿದ್ದೆಲ್ಲ ಯಾಕೆ ಅಂತ. ಕಡೆಗೆ ಒಂದಿನ ರಾತ್ರಿ ಶಿವ ಮಿತ್ರನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಶಿವನ ಫ್ಯಾಮಿಲಿ ಮತ್ತೆ ಮಿತ್ರ ಫ್ಯಾಮಿಲಿ ಬಂದಿರುತ್ತೆ. ಎಲ್ರು ಶಿವ ಮತ್ತೆ ಮಿತ್ರನ ನೋಡಿ ಖುಷಿ ಆಗ್ತಾರೆ. ಆದ್ರೆ ಮಿತ್ರ ಆರೋಗ್ಯ ಹದ್ಗೆಡ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದ ಮಿತ್ರ ತಂದೆ ಶಿವನ ತಪ್ಕೊಂಡು ಅಳ್ತಾರೆ. ಆದ್ರೆ ಏನು ಮಾತಾಡಲ್ಲ. ಹೀಗೆ ಕೆಲವು ತಿಂಗಳುಗಳು ಕಳೆಯುತ್ತೆ. ಮಿತ್ರ ಎಲ್ರು ಕಂಪ್ಲೀಟ್ ಆಗಿ ಮರ್ತೋಗ್ತಾಳೆ. ಯಾರನ್ನು ಗುರ್ತಿಡಿತಾ ಇರಲ್ಲ. ಕಡೆಗೆ ಮಿತ್ರ ಸತ್ತು ಹೋಗ್ತಾಳೆ. ಶಿವನ ಅಣ್ಣ ಅತ್ತಿಗೆಗೆ ಟ್ರೀಟ್ಮೆಂಟ್ ಇಂದ ಮಗು ಆಗುತ್ತೆ. ಶಿವ ಮತ್ತೆ ಅವನ ಅಪಾರ್ಟ್ಮೆಂಟ್ ಬಿಟ್ಟು ಮುಂಚೆ ಇದ್ದ ಹಳೆ ಟೆರಸ್ಗೆ ಬರ್ತಾನೆ. ಅವನ ಹತ್ರ ಮಿತ್ರ ಬರ್ದಿರೋ ಡೈರಿ ಇರುತ್ತೆ. ಅದ್ರಲ್ಲಿ ಮಿತ್ರ ಶಿವಾಗೆ ಲೈಫ್ ನ ಎಂಜಾಯ್ ಮಾಡು, ನಾನಂತೂ ಎಂಜಾಯ್ ಮಾಡಿದೆ, ಅದಕ್ಕೆ ಥ್ಯಾಂಕ್ಸ್ ಅಂತ ಬರ್ದಿರ್ತಾಳೆ. ಹಾಗೆ ಶಿವ ಟೆರಸ್ ಇಂದ ಮನೆ ಒಳಗೆ ಹೋಗ್ತಾನೆ. ಅಲ್ಲಿ ಮಿತ್ರ ಗೋಡೆ ಮೇಲೆ ಗುಡ್ ಬೈ ಅಂತ ಬರ್ದಿರೋದನ್ನ ತೋರಿಸ್ತಾ ಮೂವಿನ ಮುಗಿಸ್ತಾರೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.